ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಕಲರ್ಫುಲ್ ಚಿತ್ರಾನ್ನ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ಅದು ಇಷ್ಟೊಂದು ಅದು ಯಾಕಪ್ಪ ಅಂತ ಅಂದರೆ ತೋಟದಲ್ಲಿ ಶೆಟ್ಟಿ ಥರ ಹಾಕಿದ್ದೀವಿ. ಸೊ ಅದನ್ನು ಕಟ್ಟೋದಕ್ಕೆ ಬೇಲ್ದಾರು ಸುತ್ತು ಗೋಡೆ ಕಟ್ಟಬೇಕಲ್ಲ, ಅದನ್ನು ಕಟ್ಟೋದಕ್ಕೆ ಬೇಲ್ದಾರು ಬಂದಿದ್ದಾರೆ. ಸೊ ಅವ್ರಿಗಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಅವರು ಒಂದು 5 ಮೆಂಬರ್ಸ್ ಬಂದಿದ್ದಾರೆ, ನಾವೊಂದು 4 ಮೆಂಬರ್ಸು, ಟೋಟಲ್ 9 ಮೆಂಬರ್ಸು. ಬೇಲ್ದಾರ್ಗೆ ಚಿತ್ರಾನ್ನ ಅಂತ ಟಿಫನ್ ಮಾಡಿದ್ದೀನಿ. ಮತ್ತು ಆದಮೇಲೆ ನಮಗೆ ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೀನಿ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ತೋಟದಲ್ಲಿ ತೊಗೊಂಡೋಗಿ ಅವ್ರಿಗೆ ಇಟ್ಬಿಟ್ಟು ಮತ್ತು ಅವನ್ನೆಲ್ಲ ಅಲ್ಲೇ ತೊಳ್ಕೊಂಡು ಬಂದು ಮತ್ತು ಮಧ್ಯಾಹ್ನಕ್ಕೆ ಬೇಕಲ್ಲ ಊಟ. ಸೊ ಅದರಿಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕಂತ ಬಂದಿದ್ದೀನಿ ಊರಲ್ಲಿ. ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ಎಣ್ಣೆಲಿ ಗೋಳಿಸ್ಕೊತೀವಿ ಕಡಲೆ ಬೀಜನ. ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಹಂಗೆ ಗೋಳಿಸ್ಕೊಂಡು ಸೈಡಿಗೆ ತೆಗೆದ್ಬಿಟ್ಟು ಮತ್ತು ಕಲಸಿದ್ದಾದ್ಮೇಲೆ ಅದರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿರೋದು ಸ್ವಲ್ಪ ಮೆತ್ತಗಿರುತ್ತೆ, ಬಟ್ ಈ ಥರ ಮಾಡಿ ಹಾಕಿದ್ರೆ ತಿನ್ನಬೇಕಾದ್ರೆ ಸಹ ಕರ್ಮ್ ಅಂತಿರುತ್ತಲ್ಲ. ಸೊ ಅದರಿಂದ ಸೈಡಿಗೆ ತೆಗ್ದಾಕಲ್ಲ ಯಾರು. ಮಧ್ಯಾಹ್ನಕ್ಕೆ ಊಟಕ್ಕಂತ ಈ ಟೊಮೊಟೊ ಹಚ್ಬೇಕಾದ್ರೆ ಮತ್ತು ಈರುಳ್ಳಿ ಹಚ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾವಲ್ಲ. ಬಟ್ ಸೈಂಟಿಫಿಕ್ ರೀಸನ್ಸ್ ಬೇರೆ ಇರ್ತವೆ. ಈರುಳ್ಳಿ ನಾವು ಸುಮ್ಮನೆ ಜಾಲಿಯಾಗಿ ರೋಡ್ ಮೇಲೆ ಹೋಗ್ಬೇಕಾಗಿರ್ತವೆ. ಆದರೆ ಈರುಳ್ಳಿ ಒಂದು ಯೋಚನೆ ಸ್ಟಾರ್ಟ್ ಆಗುತ್ತೆ. ಟೊಮೊಟೊ ಸತ್ತೋದಾಗ ಆಲೂಗೆಡ್ಡೆ ಮತ್ತು ನೆನೆಸ್ಕೊಂಡು ಪಕ್ಕದಲ್ಲಿ ಆಲೂಗೆಡ್ಡೆ ಶಿವ ಅದನ್ನು ನೋಡಿಬಿಟ್ಟು ಟೊಮೊಟೊ ಸತ್ತೋದಾಗ ಆಲೂಗೆಡ್ಡೆ ಮತ್ತು ನಾನು ಹತ್ವಿ ಅಂತ ಕೇಳಿ ಶಿವ ಹೇಳ್ತಾರೆ ಶಿವ ಈರುಳ್ಳಿಗೆ ವರ ಕೊಡುತ್ತೆ ಅನ್ಸುತ್ತೆ. ನಾವು ಈರುಳ್ಳಿ ಮಾಡ್ಬೇಕಂದ್ರೆ ಕಾಯಿ ಟೊಮೊಟೊ ಇಟ್ಕೊಳ್ಬೇಕಲ್ವಾ. ಈರುಳ್ಳಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಫಸ್ಟ್ ಅಲ್ಲಿ ಕುಕ್ಕರ್ ಒಳಗಡೆ ಹಾಕಬೇಕು. ಮತ್ತು ಆದಮೇಲೆ ಇನ್ನೂ ಸ್ವಲ್ಪ ಕಟ್ ಮಾಡಿ ಒಗ್ಗರಣೆಗೆ ಇಟ್ಕೊಬೇಕು. ಟೊಮೊಟೊ ಒಂದು ಟೈರ್ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಆಲೂಗೆಡ್ಡೆ ಮತ್ತು ಈರುಳ್ಳಿ ಅಳ್ತಿರ್ತವೆ, ತುಂಬ ಹತ್ತಿರ್ತವೆ. ಮತ್ತು ಹಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಆಲೂಗೆಡ್ಡೆ ಮೇಲೆ ಒಂದು ಕಲ್ಲು ಬಿದ್ದು ಆಲೂಗೆಡ್ಡೆ ಸತ್ತೋಗುತ್ತೆ. ಅದನ್ನ ನೋಡಿ ಈರುಳ್ಳಿ ಅಳುತ್ತೆ. ಒಂದೆರಡು ಕುಕ್ಕರ್ ಒಳಗಡೆ ಹಾಕಬೇಕು, ಅಂದರೆ ಪಪ್ಪು ಒಳಗಡೆ ಹಾಕಬೇಕು. ಇನ್ನೊಂದು 3 ಇದು ಒಗ್ಗರಣೆಗೆ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಆಗ ಸ್ಮೆಲ್ಲು ಸೂಪರಾಗಿರುತ್ತೆ ಮತ್ತು ಒಗ್ಗರಣೆ ಹಾಕಿರೋದು ಪಪ್ಪು ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಮಸ್ತ್ ಬರುತ್ತೆ. ಟ್ರೈ ಮಾಡಿಲ್ಲ ಅಂದರೆ ಈಗ ಟ್ರೈ ಮಾಡಿ. ಏನಾಗಿದೆ ಈಗ ಟ್ರೈ ಮಾಡಿದ್ರೆ ಏನು ಬರಲ್ಲ ಅನ್ನತ್ತಾ, ಪಪ್ಪು ಆಗಲ್ಲ ಅನ್ನತ್ತಾ. ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಆದಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಜಾಸ್ತಿ ಹಾಕ್ಬಿಟ್ರೆ ಖಾರ ಆಗ್ಬಿಡ್ತೈತೆ, ಪಪ್ಪು ತಿನ್ನೋಕ್ಕೆ ಕೂಡ ಆಗಲ್ಲ ತಿರ್ಗಿ. ಮತ್ತು
ಮತ್ತು ಸೊಪ್ಪು ತೊಳ್ಕೊಂಬಿಟ್ಟು ಅದ್ರೊಳಗಡೆ ಹಾಕ್ಬೇಕು. ಇಲ್ಲಾಂದರೆ ಸೊಪ್ಪೊಳಗಡೆ ಏನಾದರೂ ಇರುತ್ತಲ್ಲ ಅಂದರೆ ಮಣ್ಣು ಆ ಥರ ಅದೆಲ್ಲ ಅದರೊಳಗೆ ಇರುತ್ತೆ. ಊಟ ಮಾಡ್ಬೇಕಾದ್ರೆ ಮತ್ತೆ ಯಾರಿಗಾರು ಸಿಕ್ಬಿಡುತ್ತೆ ತಿರ್ಗಿ ನೋಡಿ ಹಾಕ್ಬೇಕು ತೊಳೆದು. ನಾನು ಇವಾಗ ಹಾಕಿದ್ದೀನಿ ಗುರ್ಗೆ ಸೊಪ್ಪು, ಮತ್ತು ಅದರಲ್ಲಿ ಇನ್ನೂ ಯಾವ್ಯಾವ ಸೊಪ್ಪು ಮಿಕ್ಸ್ ಆಗಿದೆ. ಬಟ್ ನನಗೆ ಹೇಳಕ್ಕೆ ಬರಲ್ಲ, ನಂಗೆ ಗೊತ್ತಿಲ್ಲ ಯಾವ್ಯಾವ ಸೊಪ್ಪು ಯಾವ್ಯಾವ್ದ್ರಲ್ಲಿ ಹಾಕ್ಬೇಕಂತ ಗೊತ್ತು. ಬಟ್ ಆದರೆ ಆ ಸೊಪ್ಪು ಹೆಸ್ರು ಗೊತ್ತಿರಲ್ಲ ಅಷ್ಟೇ ನನಗೆ. ಮತ್ತು ಸಾರು ಮಾಡ್ತೀನಿ, ಆ ಸಾರು ಹೆಸರು ಸಹ ಒಂದೊಂದ್ಸರಿ ನೆನಪು ಬರೋಂಗಿಲ್ಲ. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು, ಜಸ್ಟ್ ಸ್ವಲ್ಪ ಹಾಕಬೇಕು. ಮಸಾಲೆ ಸಾಂಬಾರ್ಗೆ ಹಾಕಿದಷ್ಟು ಜಾಸ್ತಿ ಹಾಕಬಾರ್ದು. ನೆಕ್ಸ್ಟ್ ಅರಶಿನ ಪುಡಿ ಹಾಕಬೇಕು, ಯಾಕಂದರೆ ಕಲರ್ ಬರಬೇಕಲ್ಲ ಅದು, ಅದಕ್ಕೆ ಕಲರಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಉಪ್ಪು ಹಾಕಬೇಕು, ನಮ್ಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು. ಮತ್ತು ಅದರೊಳಗಡೆ ನೀರು ಹಾಕಬೇಕು, ಒಂದು ಚೊಂಬು 1.5 ಚೊಂಬು ಅಷ್ಟು. ಮತ್ತು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಇಟ್ಟುಬಿಡೋದೆ ಸ್ಟವ್ ಮೇಲೆ. ಕುಕ್ಕರ್ ಕ್ಯಾಪ್ ಹಾಕ್ಬೇಕಾದ್ರೂ ರಬ್ಬರ್ ಇರುತ್ತಲ್ಲ ಒಳಗಡೆ, ಅದು ಯಾವ ಕಡೆ ಇದೆ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡಿ ಹಾಕಬೇಕು. 3 to 4 ವಿಸಲ್ ಹಾಕ್ಸ್ಬಿಟ್ಟು ಇಳಿಸ್ಬಿಟ್ಟು ಮಸ್ತ್ಬಿಟ್ಟು ಇನ್ನು ಒಗ್ಗರಣೆ ಇಟ್ಬಿಟ್ರೆ ಆಗೋಯ್ತು ಪಪ್ಪು. ಪಪ್ಪು ಜೊತೆ ಅನ್ನ ಮಾಡಿಕೊಂಡು ತಟ್ಟೆಲಿ ತಗೊಂಬಂದು ಇಲ್ಲಿ ಅವ್ರಿಗೆಲ್ಲ ಊಟಕ್ಕಿಟ್ಟು ಈಗ ಸುಮ್ಮನೆ ಹಂಗೆ ಹೋಗ್ತಾಯಿದ್ದೀನಿ. ಇದೇ ನಮ್ಮ ತೋಟ. ನಾವು ಕಡಲೆ ಬೀಜ ಹಾಕಿದ್ದೀವಿ, ಪಕ್ಕದಲ್ಲೆಲ್ಲ ಬೇರೆ ಬೇರೆ ಬೆಳೆಗಳಿಟ್ಟಿದ್ದಾರೆ. ನಾನು ಹೋಗ್ತಾಯಿದ್ದೀನಿ, ಅಲ್ಲಿ ಹುಣಸೆ ಮರ ಕಾಣಿಸ್ತಿದೆ ಅಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇದು ನೋಡಿರಿ, ಇದು ನಮ್ಮ ಹುಡುಗ ಬೆಳೆಸಿರೋ ಮಿನಿ ಗಾರ್ಡನ್ನು. ಕನಕಾಂಬ್ರ ಗಿಡಗಳೆಲ್ಲ ಇಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಎಲ್ಲ. ಅವ್ನು ಬಿಡಿಸ್ಕೊಳ್ಳೋಣ ಅಂತಲೇ ಬಂದಿರೋದು ನಾನೀಗ. ನೋಡೋದಕ್ಕೆ ಕಡಿಮೆ ಗಿಡಗಳು ಕಾಣಿಸ್ತವೆ, ಬಟ್ ಹೂವು ಬಿಡಿಸಿದ್ದಾದ್ಮೇಲೆ ಇಷ್ಟೊಂದು ಹೂವು ಆಗ್ತಾವೆ. ನಾನೇ ತೋರಿಸ್ತೀನಿ ನಿಮಗೆ ಬಿಡಿಸಿದ್ದಾದಮೇಲೆ. ಹಾಗೆ ಮುಂದೆ ಬಂದರೆ ಹುಣಸೆ ಮರದ ಕೆಳಗಡೆ ಇನ್ನೇನಿರುತ್ತೆ, ಹುಣ್ಸೆಕಾಯಿ ಇರುತ್ತಲ್ಲ, ಅದನ್ನು ನೋಡ್ತಿದ್ದಂಗೆ ಸಹ ಬಾಯಲ್ಲಿ ನೀರು ಬಂದುಬಿಡ್ತವೆ. ಏನು ನೋಡಿದ್ರೂ ಸಹ ಬಾಯಲ್ಲಿ ನೀರು ಬರ್ತಾವಿಲ್ಲೋ ಗೊತ್ತಿಲ್ಲ, ಬಟ್ ಹುಣ್ಸೆ ಹಣ್ಣು ನೋಡ್ತಿದ್ದಂಗೆ ಮಾತ್ರ ಬಾಯಲ್ಲಿ ನೀರು ಬಂದುಬಿಡ್ತವೆ. ನಿಮಗೂ ಬಾಯಲ್ಲಿ ನೀರು ಬರುತ್ತಾ? ಅಲ್ಲಿ ಬಂದು ನೋಡ್ರಿ, ನಿಮಗೂ ಬಾಯಲ್ಲಿ ನೀರು ನೋಡ್ತಿದ್ದಂಗೆ ಬಂದುಬಿಡ್ತವೆ, ನಂಗತ್ತು. ಅದಕ್ಕೆ ಸುಮ್ಮನಿರೋಕ್ಕಾಗ್ದೆ ತಿಂದುಬಿಟ್ಟೆ. ಎಕ್ಸ್ಪ್ರೆಷನ್ನು ಅದು ತಿನ್ಬೇಕಾದ್ರೆ ಅಂತೂ ಹುಳಿ ಆದರೂ ಜಾಸ್ತಿ ಹುಳಿ ಇರಲಿಲ್ಲ, ಬಟ್ ಸ್ವಲ್ಪ ಸಿಹಿಗಿತ್ತು, ತಿನ್ನೋಕ್ಕೆ ಚೆನ್ನಾಗಿತ್ತು. ಆಗಲೇ ಒಂದು ಟೈಮ್ ಹೂವು ಬಿಡ್ಸೋಕ್ಕಂತ ಬಂದಾಗ ಅಲ್ಲೊಂದು ಹಾವು ನೋಡಿದ್ದೆ. ಬಟ್ ಅದೇನು ಮಾಡುತ್ತೆ ನಮ್ಮನ್ನು, ನಾವೇನಾದ್ರು ಅದನ್ನು ತೀಟೆ ಮಾಡಿದ್ರೆ ಅದೇನೋ ನಮಗೆ ವಾಪಸ್ ಬರೋದು. ಏನು ಮಾಡುತ್ತೆ ಬಿಡು ಅಂತ ಸುಮ್ಮನೆ ಆಗಿದ್ದೆ. ನೋಡಿ ಆಗಲೇ ಹೂವು ಬಿಡಿಸ್ಬಿಟ್ಟಿದ್ದೀನಿ. ಹೂವು ನೋಡಿ ಎಷ್ಟು ಚೆಂದಾಗಿದ್ದಾವೆ. ಕ್ಯಾರಿಯರ್ ಎಷ್ಟು ದೊಡ್ಡದಿದೆ ಅಷ್ಟು, ಅದರಲ್ಲಿ 3/4 ಭಾಗ ಆಗಿದೆ ಹೂವು. ಅದರಲ್ಲಿ ಇನ್ನೂ ಮೊಗ್ಗುಗಳು ಜಾಸ್ತಿ ಇದ್ದಾವೆ. ಇನ್ನೊಂದು ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬಿಡಿಸಿದ್ರೆ ಇನ್ನೂ ಜಾಸ್ತಿ ಆಗ್ತವೆ. ಅಲ್ಲಿಂದ ಹೂವು ಬಿಡಿಸ್ಕೊಂಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಇನ್ನೇನು ಮಾಡೋದು ಅಂತ ಸುಮ್ಮನೆ ನೀರಲ್ಲಿ ಆಟ ಆಡ್ತಾಯಿದ್ದೀನಿ. ನೀವು ಇದೇ ಥರ ಮಾಡ್ತೀರಾ? ಹಾಗಾದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಆಗೋಗಿಲ್ಲ, ಪಾರ್ಟ್ 2 ಸಹ ಇದೆ. ವೇಟಿಂಗ್ ಫಾರ್ ಪಾರ್ಟ್ 2.